ಎಂ ಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಅರಭಾವಿ ಶಾಸಕ ಹಾಗೂ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಗೋಕಾಕ್ ತಾಲೂಕಿನ ಎನ್ಎಸ್ಎಫ್ ಅತಿಥಿ ಗೃಹದಲ್ಲಿ ವಿಷನರಿ ಯೂತ್ ಫೌಂಡೇಶನ್ ಸಂಸ್ಥೆಯನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದಾರೆ. ಅರಭಾವಿ ಶಾಸಕ ಹಾಗೂ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಕಚೇರಿಯಲ್ಲಿ ಸಂಸ್ಥೆಯ ನೇಮ್ ಬೋರ್ಡ್ ಹಾಗೂ ಟಿ ಶರ್ಟ್ ಬಿಡುಗಡೆ ಮಾಡುವ ಮೂಲಕ ಸಂಸ್ಥೆಗೆ ಭವ್ಯ ಚಾಲನೆ ನೀಡಿದರು. ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ವಸಂತ್ ನಾಯ್ಕವಾಡಿ, ಉಪಾಧ್ಯಕ್ಷ ಲಕ್ಕನ ಗದಾಡಿ, ಕಾರ್ಯದರ್ಶಿ ಶಿವಾಜಿ ಮಾದಿಗ ಹಾಗೂ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಗೊತ್ತಾಗಬಾರ್ದಂತ ಅವರು ಸಾರ್ವಜನಿಕವಾಗಿ ಮಾಡುವ ಕೆಲವು ಸೇವಾ ಕಾರ್ಯಗಳು, ತೆರೆ ಹಿಂದೆ ಯಾರಿಗೂ ಗೊತ್ತಾಗದಂತೆ ಮಾಡುವಂತ ಸೇವಾ ಕಾರ್ಯಗಳು ನಮ್ಮ ಈ NGO ಓಪನಿಂಗಿಗೆ ಪ್ರೇರಣೆಯಾಗಿವೆ. ನೂತನವಾಗಿ ತುಕಾನಟ್ಟಿ ಗ್ರಾಮದಲ್ಲಿ ವಿಜಯನ್ರಿ ಅಂದ್ರೆ NGO ಇವತ್ತು ಸ್ಥಾಪನೆ ಮಾಡ್ತಾ ಇದ್ವಿ. ಉದ್ಘಾಟನಾ ಸಮಾರಂಭ ಅಂದ್ರೆ ಡಾಕ್ಟರ್ ಭಾಳ ದಿವಸದಿಂದ ತುಕಾನಟ್ಟಿಯಲ್ಲಿ ಮಾಡಬೇಕು ಒಂದು ತಿಂಗಳಿಂದ ಹೇಳ್ತಾ ಇದ್ರು ಅವರು. ಅದಕ್ಕೆ ನಿನ್ನ ಹೇಳಿ ಇವತ್ತು 5 ತಾವೆಲ್ಲರೂ NSF ಬಂದು ಇಲ್ಲೇ ಉದ್ಘಾಟನೆ ಮಾಡೋ ಮತ್ತು ಊರಿಗೆ ಬರೋಕೆ ಇನ್ನೂ ಲೇಟ್ ಆಗ್ತೈತೆ ಅಂದದಕ್ಕೆ ಇವತ್ತೆಲ್ಲ ಅಂದ್ರೆ ಇದನ್ನೇನು NGO ಉದ್ಘಾಟನೆ ಮಾಡಿದ್ದೀವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಎಂ ಪವರ್ ನ್ಯೂಸ್. ನಮಸ್ಕಾರ.